ರಾಜಧಾನಿಯ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ನಿರಂತರವಾಗಿ ವರದಿ ಮಾಡ್ತಿದೆ. ವಿಶೇಷ ಅಭಿಯಾನದ ಮೂಲಕ ಸರ್ಕಾರವನ್ನ ಎಚ್ಚರಿಸುತ್ತಿದೆ. ಇದೀಗ ಜಿಬಿಎ ಅಲರ್ಟ್ ಆಗಿದ್ದು ರಸ್ತೆ ಗುಂಡಿಗಳಿಗೆ ಡಾಂಬರ್ ಭಾಗ್ಯ ನೀಡುತ್ತಿದೆ. ರಸ್ತೆ ಗುಂಡಿಗಳಿಗೆ ಡಾಂಬರ್ ಭಾಗ್ಯ, ಇದು ಟಿವಿ9 ಇಂಪ್ಯಾಕ್ಟ್. ಖುದ್ದು ಫೀಲ್ಡ್ಗೆ ಇಳಿದ ಡಿಸಿಎಂ, ಸಮಸ್ಯೆಗಳಿಗೆ ಪರಿಹಾರ. ಹೌದು, ನಗರದ ರಸ್ತೆಗಳಲ್ಲಿ ಗುಂಡಿಗಳ ಬಗ್ಗೆ ಟಿವಿ9 ವರದಿ ಮಾಡಿದ್ದು. ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಕ್ಕಸ ಗುಂಡಿಗಳಿಗೆ ಡಾಂಬರ್ ಹಾಕ್ತಿದ್ದಾರೆ. ತೇಪೆ ಹೆಚ್ಚುವ ಕೆಲಸವನ್ನ ಜಿಬಿಎ ಮಾಡಿದೆ. ಸದ್ಯ ನಾನೀಗ ಮಾಗಡಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿತ್ತು. ಜೊತೆಗೆ ವಾಹನಗಳು ಓಡಾಡೋಕ್ಕೂ ಆಗದಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಟಿವಿ9 ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಈಗ ರಸ್ತೆಗೆ ತೇಪೆಯನ್ನು ಹಚ್ಚಿರುವಂಥದ್ದು. ಇಡೀ ರಸ್ತೆ ಏನಿದೆ 1 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಗೆ ಟಾರನ್ನು ಹಾಕುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಈಗ ಮಾಡಿದ್ದಾರೆ. ಕಾಮಾಕ್ಷಿ ಪಾಳ್ಯದ ರಸ್ತೆಗಳು ಗುಂಡಿಮಯ ಆಗಿದ್ವು. ಮಾಗಡಿ ರಸ್ತೆ ಹಾಗೂ ಸುಮ್ಮನಹಳ್ಳಿ ಸುತ್ತಮುತ್ತಲ ರಸ್ತೆಗಳು ಅಧ್ವಾನ ಎದ್ದಿದ್ವು. ಇದೀಗ ಇವುಗಳಿಗೆ ಡಾಂಬರ್ ಭಾಗ್ಯ ಸಿಕ್ಕಿದೆ. ಜಿಬಿಎ ಅಧಿಕಾರಿಗಳು ಕೂಡ ಈಗಾಗಲೇ ರಸ್ತೆಗಳಿಗೆ ಇಳಿದು ಆ ಒಂದು ಗುಂಡಿಗಳನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನಿವತ್ತು ಸುಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಗುಂಡಿ ನಿರ್ಮಾಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ವಾಹನ ಬಂದರೂ ಕೂಡ ಇಲ್ಲಿ ಸ್ಕಿಡ್ ಆಗ್ತಾ ಇತ್ತು. ಜೊತೆಗೆ ಅಪಘಾತಗಳು ಕೂಡ ಆಗಾಗ ನಡೀತಾನೆ ಇತ್ತು. ಈ ಬಗ್ಗೆ ಟಿವಿ9 ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಟಿವಿ9ನ ವರದಿ ಬಳಿಕ ಎಚ್ಚೆತ್ತಂತ ಜಿಬಿಎ ಅಧಿಕಾರಿಗಳು ಆ ಬೃಹತ್ ಗುಂಡಿಯನ್ನು ಮುಚ್ಚಿ ಟಾರನ್ನು ಹಾಕಿರುವಂಥದ್ದು. ಬ್ರಾಂಡ್ ಬೆಂಗಳೂರು ಕನಸಿಗೆ ಡಿಸಿಎಂ ಡಿಕೆ ವೇಗ. ಜಿಬಿಎ ಅಸ್ತಿತ್ವಕ್ಕೆ ಬಂದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸಿಟಿ ರೌಂಡ್ಸ್, ಪಾರ್ಕ್ಗಳಲ್ಲಿ ಬೆಂಗಳೂರು ನಡಿಗೆ ಅನ್ನೋ ಕಾರ್ಯಕ್ರಮದ ಮೂಲಕ ಜನರಿಂದ ಸಮಸ್ಯೆ ಆಲಿಸ್ತಾ ಇದ್ದಾರೆ. ತಕ್ಷಣವೇ ಪರಿಹಾರ ಕಲ್ಪಿಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ತಕ್ಕಂತೆ ಅಧಿಕಾರಿಗಳು ಕೂಡ ಇನ್ನಷ್ಟು ಬೆನ್ನತ್ತಿ ಕೆಲಸ ಮಾಡಿಸಿದ್ರೆ ಬೆಂಗಳೂರು ಚಿತ್ರಣ ಬದಲಾಗಲಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.